ವೀಕ್ಷಕರೇ, ಬ್ರೇಕ್ ನಂತರ ನೇರ ಮಾತು ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಸರ್, ತಾವು ದೇವರಾಜ ಅರಸು ಅವ್ರ ಗರಡಿಯಲ್ಲಿ ಬೆಳೆದಂತಹ ರಾಜಕಾರಣಿ. ಈಗ ಅವರ ಜನ್ಮ ಶತಮಾನೋತ್ಸವ ಕಾರ್ಯಕ್ರಮಗಳನ್ನ ಮಾಡ್ತಾ ಇದ್ದಾರೆ ಸರ್ಕಾರ. ಅದರ ನೇತೃತ್ವವನ್ನು ತಾವೇ ವಹಿಸ್ಕೊಂಡಿದ್ದೀರಿ. ಹೌದು. ಅರಸು ಅವರ ತತ್ವ ಸಿದ್ಧಾಂತಗಳು ಎಷ್ಟರ ಮಟ್ಟಿಗೆ ಈಗ ಪ್ರಸ್ತುತ ಆಗಿದ್ದಾವೆ? ಅವುಗಳ ಮುಂದುವರಿಕೆ ಈಗ ಇವತ್ತಿನ ಪರಿಸ್ಥಿತಿಯಲ್ಲಿ ಸಾಧ್ಯ ಇದೆಯಾ ಸರ್? ಸಾಧ್ಯ, ಆದರೆ ಮನಸ್ಸು ಭಾಳ ಮುಖ್ಯ. ಸಾಧ್ಯ, ಯಾಕೆಂದರೆ ಅರಸರು ತಂದಂತಹ ಹಲವಾರು ಕಾನೂನುಗಳು ಇವತ್ತಿಗೂ ಕೂಡ ಜಾರಿಯಲ್ಲಿದ್ದಾವೆ. ಆದರೆ ದುರದೃಷ್ಟವಶಾತ್ ಅರಸರು ತಂದಂಥ ಬಹಳ ಪ್ರಮುಖವಾದಂಥ ಕಾನೂನುಗಳು, ಅರಸರು 1972ನೇ ಇಸ್ವಿಯಲ್ಲಿ ಮುಖ್ಯಮಂತ್ರಿಗಳಾಗಿ ಸ್ಥಾಪಿತರಾದರು. ಮುಖ್ಯಮಂತ್ರಿ ಆದಂಥ ತರುಣದಲ್ಲೇ ತಂದಂತಹ ಶಾಸನ ಭೂಸುಧಾರಣೆ, ಮಲ ಹೊರುವ ಪದ್ಧತಿಯ ನಿವಾರಣೆ. ಭಾಳ ಇಡೀ ಭಾರತ ದೇಶ ಅರಸನವ್ರ ಕಡೆ ನಡೀತು. ಯಾವ ಅಂಬೇಡ್ಕರ್ ಅಸ್ಪೃಶ್ಯತೆ ಬಗ್ಗೆ ಹೇಳಿದಿರೋ, ಒಬ್ಬ ಮನುಷ್ಯನ ಮಲಮೂತ್ರಗಳನ್ನು ಇನ್ನೊಬ್ಬ ಮನುಷ್ಯ ಕೈಯಲ್ಲಿ ಮುಟ್ಟಿ ತಲೆ ಮೇಲೆ ಹೊತ್ಕೊಂಡು ಅದನ್ನು ತಪ್ಪಿಸುವಂಥ ಒಂದು ದೊಡ್ಡ ತೀರ್ಮಾನವನ್ನು ಅಬಾಲಿಷನ್ ಆಫ್ ತೊಗೊಂಬಂದರು. ಬಸವಲಿಂಗಪ್ಪನವರು ಇದಕ್ಕೆ ಹೆಚ್ಚು ಕಾರಣ. ಅದು ಮತ್ತು ಲ್ಯಾಂಡ್ ರಿಫಾರ್ಮ್ಸ್ 1961 ಕಾನೂನನ್ನು ಆಮೂಲಾಗ್ರವಾಗಿ ತಿದ್ದುಪಡಿಯನ್ನು ತಗೊಂಬಂದು 1974ನಲ್ಲಿ ಕರ್ನಾಟಕ ರಾಜ್ಯ ಭೂ ಸುಧಾರಣಾ ಕಾನೂನನ್ನು ತಗೊಂಬಂದರು. ಅದರಲ್ಲಿ ಅದು ಬಹುಶಃ ಭಾಳಷ್ಟು ಜನರಿಗೆ, ಯಾಕೆ ಅಂದರೆ ಅರಸನವರು ಓದ್ತಾಯಿದ್ರು. ಹಿ ವಾಸ್ ಎ ವೊರೇಷಿಯಸ್ ರೀಡರ್. ಅವರು ಟಾಲ್ಸ್ಟೈನ್ ಓದ್ತಾಯಿದ್ರು, ಶಿವರಾಮ್ ಕಾರಂತರನ್ನು ಓದ್ತಾಯಿದ್ರು, ಅವರು ಅಂಬೇಡ್ಕರ್ನ ಓದ್ತಾಯಿದ್ರು, ಅವರು ರಸ್ಕಿನ್ ಓದ್ತಾಯಿದ್ರು. ಭಾಳ ಜನ ಸಮಾಜ ಸುಧಾರಕರ ಬಗ್ಗೆ ಅವರು ಮತ್ತು ಜಾತಿ ವಿನಾಶದ ಬಗ್ಗೆ ಬಹಳಷ್ಟು ಓದ್ಕೊಂಡಿದ್ದಾರೆ. ಸರ್, ಎಷ್ಟು ವೈರುಧ್ಯ ಇದೆ ಇವತ್ತು ಅಂತ ಅಂದರೆ, ಒಂದು ಕಡೆ ಈ ರಾಜ್ಯ ಸರ್ಕಾರ ಅವರ ಜನ್ಮ ಶತಮಾನೋತ್ಸವ ಕಾರ್ಯಕ್ರಮವನ್ನು ಆಚರಣೆ ಮಾಡ್ತದೆ, ಮತ್ತೊಂದು ಕಡೆ ಭೂಮಿ ಖರೀದಿ ಆದಾಯ ಮಿತಿಯನ್ನು ಹೆಚ್ಚಳ ಮಾಡುತ್ತೆ. ಸರ್, ಅದು ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಯಾಗಿ ಒಬ್ಬ ದಲಿತ ನಾಯಕ ಶ್ರೀನಿವಾಸ್ ಪ್ರಸಾದ್ರಂಥವರು ಕಂದಾಯ ಸಚಿವರಾಗಿದ್ದಾಗ, ಅದು ಇಬ್ಬರು ಕೂಡ ಅವರ ಮೈಸೂರು ಜಿಲ್ಲೆಯಿಂದ ಬಂದವರಾಗಿದ್ಕೊಂಡು, ಇದು ನಾನು ಹೇಳ್ತೀನಲ್ಲ, ದೇವರಾಜ್ ಅರಸರಿಗೆ ಮಾಡಿದಂಥ ಅಪಮಾನ ಅಂದರೂ ಕೂಡ ತಪ್ಪಾಗಲಾರದು. ಯಾಕೆ ಅಂತ ಹೇಳ್ತೀರಿ? ಆ ಕಾನೂನಲ್ಲಿ ಏನಿದೆ 79A(b) ಅದರಲ್ಲಿ ಲ್ಯಾಂಡ್ ರಿಫಾರ್ಮ್ಸ್ ಆ್ಯಕ್ಟ್ನಲ್ಲಿ ಭಾಳ ಮೂಲ ಉದ್ದೇಶವಾಗಿ ಅರಸರು ಯಾತಕ್ಕೆ ತೊಗೊಂಬಂದಿರೋದನ್ನು ಅಂತ 79 ಶೋಷಿತರ ಕೈಲಿಂದ ಭೂಮಿಯನ್ನು ಕಸಿದುಕೊಳ್ಳಿಕ್ಕೆ ಯಾರಿಗೂ ಅವಕಾಶ ಇರಬಾರ್ದು ಅಂತ. ಭೂಮಿ ನನಗೆ ಅನ್ನದ ಬೋಗುಣಿ. ಅದು ನನಗೆ ಭೂಮಿ ಅನ್ನದ ಬೋಗುಣಿ. ಉಳ್ಳವನಿಗೆ, ಸಿರಿವಂತನಿಗೆ ಅವನಿಗೆ ಮೋಜಿನ ಗಣಿ. ಅದು ಮೋಜಿನ ಗಣಿಯಾಗಿ ದೇವರಾಜರಸರು ಬಿಟ್ಟಿರಲಿಲ್ಲ. ದಟ್ ಈಸ್ ದ ಮೇನ್ ಥೀಮ್ ಅದರಲ್ಲಿದ್ದು. ಆಬ್ಸೆಂಟಿ ಲ್ಯಾಂಡ್ ಲಾರ್ಡ್ ಇರೋಕ್ಕೆ ಕೂಡದು. ಅಲ್ಲಿ ಯಾರು ಭೂಮಿ ಉಳ್ತಾನೋ ಅವನೇ ಒಡೆಯಾಗಿರಬೇಕು. ಉಳುವವನೇ ಭೂ ಒಡೆಯ ಅನ್ನೋ ಕಾನೂನೇ ಇದು. ಸೊ ಇವತ್ತೇನಾಗಿದೆ, 25 ಲಕ್ಷ ರೂಪಾಯಿ ಯಾರು ಬೇಕಾದರೂ ಭೂಮಿ ಖರೀದಿ ಮಾಡುವಂಥ ಪರಿಸ್ಥಿತಿ. ಇವಾಗ ರಿಲಿಯನ್ಸ್ ಪಲಿಯನ್ಸ್ ಎಲ್ಲರೂ ಬರ್ತಾವ್ರೆ. ಇನ್ನು ಹೋಗ್ತಾ ಎಲ್ಲಿಗೆ ಹೋಗ್ತೀವಿ ಅಂತಂದರೆ, ಈ ಮೊನ್ನೆ ತಂದಂಥ 25 ಮೊದಲು 10,000 ರೂಪಾಯಿ ಇತ್ತು, ಖರ್ಗೆಯವರು 50,000 ರೂಪಾಯಿ ಮಾಡಿದ್ರು, ಆಮೇಲೆ 2 ಲಕ್ಷ ಆಯಿತು, ಈಗ ಏಕ್ದಮ್ 25 ಲಕ್ಷ ಆಗಿದ್ದು. ಇದು ಯಾರು ಆ ಭೂಮಿಯ ಮೇಲೆ ಪ್ರೀತಿ ಇದೆಯೋ, ಆ ಭೂಮಿಯ ಮೇಲೆ ಒಡೆತನವನ್ನು ಸ್ಥಾಪನೆ ಮಾಡಬೇಕು ಅಂತ ಶತಮಾನಗಳಿಂದ ಕಾಯ್ತಾ ಇದ್ನೋ, ಪಡೆದ್ನೋ, ಅದನ್ನು ಮತ್ತೆ ಯಾರಿಗೋ ಪರಬಾರೆ ಮಾಡ್ತಕ್ಕಂಥ ಒಂದು ಅವಕಾಶನ ಇವತ್ತು ಸಿದ್ದರಾಮಯ್ಯನವ್ರ ಸರ್ಕಾರ ಶ್ರೀನಿವಾಸ್ ಪ್ರಸಾದ್ ಅಂತವ್ರು ಕೊಟ್ಟಿದ್ದಿದೆಯಲ್ಲ. ಸರ್, ಅರಸು ಅವ್ರ ಕಾಲದಲ್ಲಿ ಇದ್ದಂತಹ ಬದ್ಧತೆ, ರಾಜಕೀಯ ಇಚ್ಛಾಶಕ್ತಿ ಈಗಿನ ರಾಜಕಾರಣಿಗಳಲ್ಲಿ ಎಲ್ಲಿದೆ ಸರ್? ಸಿದ್ದರಾಮಯ್ಯನವರು ಕಲ್ಲಳ್ಳಿಗೆ ಹೋಗ್ಬಿಟ್ಟು ಅರಸು ಅವ್ರು ಓಡಾಡ್ತಿದ್ದು ಬೆಂಚ್ ಕಾರಲ್ಲಿ ಹೋಗ್ಬಿಟ್ಟು ಕಾರ್ಯಕ್ರಮ ಉದ್ಘಾಟನೆ ಮಾಡಿ ಬಂದ್ಬಿಟ್ರೆ ಅವ್ರ ತತ್ವ ಸಿದ್ಧಾಂತ ಪಾಲನೆ ಆದಂಗೆ ಆಗುತ್ತಾ ಸರ್? ಆಗಲ್ಲ. ಯಾಕೆಂದರೆ ಅರಸರು ಏನೇನು ಮಾಡಿದರು ಅಂತ ಒಂದು ಸಾರಿ ಅವರು ತಿರುಗಿ ನೋಡಬೇಕು ಅದನ್ನು. ಸರ್, ನಿಮಗೆ PTCL ಅನ್ನೋ ಒಂದು ಕಾನೂನು ತೊಗೊಂಬಂದರು, ಪ್ರಿವೆನ್ಷನ್ ಆಫ್ ಟ್ರಾನ್ಸ್ಫರ್ ಆಫ್ ಸರ್ಟನ್ ಲ್ಯಾಂಡ್ಸ್. ದಲಿತರು, SC/STಗಳು ಯಾವುದೇ ಕಾಲದಲ್ಲಿ, ತಾತನ ಕಾಲದಲ್ಲಿ ಅವ್ರೇನಾದರೂ ಭೂಮಿ ಪರಬಾರೆ ಮಾಡಿಬಿಟ್ಟಿದ್ರೆ ಮಂಜೂರಾಗಿದ್ದಂತಹ ಭೂಮಿಯನ್ನು ಪರಬಾರೆ ಮಾಡಿದರೆ ಅವರ ಪೀಳಿಗೆ ಯಾವುದೇ ವ್ಯಕ್ತಿ ಅದನ್ನು ಕ್ಲೈಮ್ ಮಾಡ್ಬೋದು. ಅವರ ಪೀಳಿಗೆ ಯಾವುದೇ ವ್ಯಕ್ತಿ ಬದುಕಿದ್ರೆ ಅವನು ವಾಪಸ್ ಕೊಡು. ಅಸಿಸ್ಟೆಂಟ್ ಕಮಿಷನರ್ ಚೇರ್ಮನ್ ಅದಕ್ಕೆ. ಮತ್ತು ನೋ ಅಪೀಲ್ ಬಿಫೋರ್ ದ ಕೋರ್ಟ್.
ಅಂಥ ಒಂದು ದೊಡ್ಡ ಕಾನೂನನ್ನು ಇವತ್ತು ಎಷ್ಟು ಜನಕ್ಕೆ ಅನುಕೂಲ ಮಾಡಬೇಕು ಈ ಶ್ರೀನಿವಾಸ ಪ್ರಸಾದ್ ಇವರು. ಅದು ಬಿಚ್ಚು ನೋಡ್ತಾ ಇಲ್ಲ ಇವರು ಏನಾಗಿದೆ ಇವತ್ತು. ಅದನ್ನು ಇವತ್ತೇನಾಗಿದೆ ಇವತ್ತು ಭಾಳಷ್ಟು ಜನ ರಾಜಕಾರಣಿಗಳಿಗೆ, ಭಾಳಷ್ಟು ಜನ ದಲಿತ ಮುಖಂಡರುಗಳಿಗೆ ದಂಧೆಯಾಗಿ ಹೋಗಿದೆ ಇವತ್ತಿನ ದಿವಸ. ಯಾರೋ ಬಡವನ ಭೂಮಿನ PTCನಲ್ಲಿ ಅಂಗಡಿ ತಗೊಂಡು ಕೂತಿದ್ದಾರೆ ಸರ್. ಕೊಡಿಸೋದ್ರ ಬದಲು ಇವರು ಮಧ್ಯಸ್ಥಿಕೆ ವಹಿಸ್ಬಿಟ್ಟು ಅವನಿಗೂ ನಾಮ ಹಾಕ್ತಾ ಇದ್ದಾರೆ. ಇನ್ಯಾರೋ ಮಾರ್ವಾಡಿಗಳ ಪಾಲು ಇವತ್ತಿನ ದಿವಸ ಭೂಮಿ ಆಗ್ತಾಯಿದೆ. PTCಯಲ್ಲಿ ನಿಜಕ್ಕೂ ದೇವರಾಜ ಅರಸರ ಕಾಲದಲ್ಲಿ ತಂದಂಥ ಹಲವಾರು ಕಾನೂನುಗಳು ಕ್ರಾಂತಿಕಾರಕವಾದಂಥ ಕಾರ್ಯಕ್ರಮಗಳು. ಅದರಲ್ಲಿ ಬಸವಲಿಂಗಪ್ಪನವ್ರು ಎಂತೆಂಥ ಜನ ಇದ್ದರು ಅವ್ರ ಹತ್ರ. ಇದೇ ನೋಡಿ, ಇದೇ ವೈರುಧ್ಯ. ದೇವರಾಜ ಅರಸರು ಹಿಂದುಳಿದ ವರ್ಗ ನಾಯಕ ಅಲ್ಲ, ದೇವರಾಜ ಅರಸು ಸಮಸ್ತರ ಸರ್ವರ ನಾಯಕ. ಅವರು ಶೋಷಿತರ ನಾಯಕ ಮತ್ತು ಕರ್ನಾಟಕದ ಅರಸು. ಅವರು ಹಿಂದುಳಿದ ಅರಸು ಅಲ್ಲ, ಕರ್ನಾಟಕದ ಅರಸು. ಅವರು ಮುಂದುವರೆದಿದ್ದರೂ ಕೂಡ ಈ ಶೋಷಿತ ಸಮುದಾಯಗಳ ಬಗ್ಗೆ ಅವರಿಗಿದ್ದಂಥ ಕಾಳಜಿ ಅದರಿಂದ ಅರಸು ದೊಡ್ಡ ಮಾನವತಾವಾದಿ. ವಿಶ್ವನಾಥ್ ಅವರೇ, ನಿಮ್ಮ ಜೊತೆಗೆ ಚರ್ಚೆ ಮುಂದುವರಿಸ್ತೀನಿ. ಒಂದು ಸಣ್ಣ ವಿರಾಮ ತೆಗೆದುಕೊಂಡು ವಾಪಸ್ ಬರೋಣ. ಈಗ ಒಂದು ಬ್ರೇಕ್.